ಸೊ ಸ್ನೇಹಿತರೆ, ನಾವು ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಬಂದಾಯಿತು. ಸೊ ಗಾಡಿಯನ್ನು ಪಾರ್ಕ್ ಮಾಡಿದ್ದೀನಿ. ಸೊ ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡೋಣ. ಸೊ ಮೇಲ್ಗಡೆ ಹೋಗಿ ಜಾಗ ಹೇಗಿದೆ, ವ್ಯೂ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ನಾವು ಹೋಗೋಣ. ಸೊ ಇದೇ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟು. ನಿಮ್ಮ ಗಾಡಿಯನ್ನು ತಂದರೆ ಇಲ್ಲಿ ಪಾರ್ಕ್ ಮಾಡ್ಬೋದು. ಸೊ ನಾನು ಗಾಡಿ ಪಾರ್ಕ್ ಮಾಡಿದ್ದೀನಿ. ಸೊ ಇಲ್ಲಿಂದ ನಾವು ಮೇಲೆ ಹೋಗೋಣ. ಬನ್ನಿ, ಜಾಗ ಹೇಗಿದೆ ಅಂತ ನೋಡೋಣ. ಸೊ ನವಿಲುಗಳಿದೆ ಇಲ್ಲಿ. ನವಿಲು ಅವಾಗಿಂದ ಸೌಂಡ್ ಕೇಳಿಸ್ತಾ ಇದೆ. ಸೊ ಬನ್ನಿ ಹೋಗಿ ಮೇಲೆ ಹೋಗಿ ವ್ಯೂ ಹೇಗಿದೆ ಅಂತೆಲ್ಲ ನೋಡೋಣ. ನೋಡ್ತಾ ಇರ್ಬೋದು, ಅಲ್ಲೊಂದು ನವಿಲು ಹೋಗ್ತಿದೆ, ಪಾಸ್ ಆಯಿತು. ಸೊ ಬನ್ನಿ ತೋರಿಸ್ತೀನಿ. ವೆದರ್ ಮಾತ್ರ ಪೀಸ್ಫುಲ್ ಆಗಿದೆ. ಲಾಸ್ಟ್ ಟೈಮ್ ನಾವು ರಾಮದೇವ್ರ ಬೆಟ್ಟಕ್ಕೆ ಹೋದಾಗ್ಲೂ ವೆದರ್ ಇದೇ ಥರ ಇತ್ತು. ಸೊ ಇವತ್ತು ಕೂಡ ಹಾಗೇ ಇದೆ. ಹತ್ತಿ ಇಳಿಯೋವರೆಗೂ ಬಿಸಿಲು ಬರ್ದ್ರೆ ಸಾಕು. ಅಲ್ಲೊಂದು ನವಿಲಿದೆ, ತೋರಿಸ್ತೀನಿ. ಕಾಣಿಸಿದ್ರೆ ನಿಮ್ಗೆ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ ವಿಡಿಯೋದಲ್ಲಿ. ಎಷ್ಟೊಂದಿದೆ, ಒಂದಲ್ಲ. ನೋಡ್ಬೋದಲ್ಲಿ. ಸೊ ನಾನು ವಿಡಿಯೋ ತೆಗೆಯೋಣ ಅಷ್ಟೇ ಅದು ಪಾಸ್ ಆಯಿತು. ಸೊ ಆದರೂ ಟ್ರೈ ಮಾಡಿದೆ, ಬಟ್ ಆದ್ರೂ ಕಾಣಿಸ್ತಿಲ್ಲ. ಓಡ್ತು ಅನಿಸುತ್ತೆ ವಾಯ್ಸ್ ಕೇಳಿ. ಸೊ ಬನ್ನಿ ನಾವು ಈಗ ಹೋಗೋಣ ಮೇಲೆ. ಇಲ್ಲಿ ಯಾವ ಪ್ರಾಣಿಗಳಿವೆ ಏನು ಅಂತ ನನಗೆ ಮಾಹಿತಿ ಗೊತ್ತಿಲ್ಲ. ಯಾವುದೇ ಪ್ರಾಣಿ ಬಂದರೂ ಗತಿ. ಇಲ್ಲಿ ಪ್ರಾಣಿಗಳು ಕಾಟ ಇದೆಯಾ ಅಂತ ಅದು ಗೊತ್ತಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಈ ಬೆಟ್ಟ ನೋಡಿದೆ. ಸೊ ಅದಕ್ಕೆ ಇದನ್ನು ಹತ್ತೋಣ ಅಂತ ಡಿಸೈಡ್ ಮಾಡಿದೆ. ಸೊ ನೋಡ್ಬೋದಲ್ಲಿ ರಾಮದೇವ್ರ ಬೆಟ್ಟ ಕಾಣಿಸ್ತಿದೆ. ಲಾಸ್ಟ್ ಟೈಮ್ ಹೋಗಿದ್ದು ನಾವು. ಸೊ ಅಲ್ಲಿಂದ ಕಾಣಿಸುತ್ತೆ ಈ ಬೆಟ್ಟ. ಜಸ್ಟ್ ಇದೆ ಬೆಂಗಳೂರಿಂದ 30 ಕಿಲೋಮೀಟ್ರು. ಇದಷ್ಟು ಜನಕ್ಕೆ ಗೊತ್ತಿಲ್ಲ ಅಂದ್ಕೊತೀನಿ. ಮೈಸೂರು ರೋಡಲ್ಲೇ ಹೋಗ್ತಾಯಿದ್ರೆ ಲೆಫ್ಟ್ ಸೈಡ್ ಕಾಣಿಸುತ್ತೆ. ಈಗೊಂದು 10 ಡೇಸ್ ಬ್ಯಾಕೇನೋ ಕೋತಿರಾಜ್ ಅವರು, ಕೋತಿರಾಜ್ ಅವರು ಹತ್ತಿದ್ರು ಅನಿಸುತ್ತೆ. ನಾನು ವಿಡಿಯೋ ನೋಡಿದ್ದೆ. ಇಲ್ಲಿ ಯಾವ ಕಡೆಯಿಂದ ಹೋಗೋದು? ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಒಂದು ಒಳ್ಳೆ ಟ್ರೆಕ್ಕಿಂಗ್ ಪಾಯಿಂಟ್ ಇದು. ಚೆನ್ನಾಗಿದೆ ಜಾಗ ಮಾತ್ರ. ಸೊ ನೋಡ್ಬೋದು, ಇಲ್ಲಿಂದನೇ ಒಂದು ಒಳ್ಳೆ ವ್ಯೂ ಕಾಣಿಸ್ತಿದೆ. ಇನ್ನು ಟಾಪಲ್ಲಿ ಹೆಂಗಿರ್ಬೋದು. ಟಿಫನ್ ಕೂಡ ಮಾಡಿಲ್ಲ ಇನ್ನು. ಬರ್ತಾ ಬಿಸ್ಕೆಟ್ಸ್ ಏನೋ ತಗೊಳ್ಳೋಣ ಅಂದ್ಕೊಂಡೆ, ಮರ್ತೇ ಹೋಯ್ತು. ನೋಡ ಬನ್ನಿ ಮೇಲೋವರೆಗೂ ಎನರ್ಜಿ ಹೆಂಗಿರುತ್ತೆ ಅಂತ. ಸೊ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಅದು ಸ್ಟ್ರೈಟ್ ಇದ್ದಾಗಿತ್ತು ಜಾಗ. ಸೊ ಅದರಿಂದ ನನ್ನ ಎನರ್ಜಿ ಅಲ್ಲೇ ಲಾಸ್ ಆಗ್ತಾಯಿದೆ ಅನಿಸ್ತಿತ್ತು. ಸೊ ಟಿಫನ್ ಕೂಡ ಮಾಡಿರಲಿಲ್ಲ. ನೀರು ಒಂದೇ ಗಟ್ಟಿ. ಸದ್ಯ ನೀರು ತಂದಿದ್ದೀನಿ ಮನೆಯಿಂದನೇ.
ಸ್ವಲ್ಪ ದೂರ ಅಷ್ಟೇ ಹತ್ತಿದ್ದು ನಾನು. ಆಲ್ರೆಡಿ ನನಗೆ ವ್ಯೂ ಕಾಣಿಸ್ತಾ ಹೋಗ್ತು. ಸೊ ವ್ಯೂ ಮಾತ್ರ ಚೆನ್ನಾಗಿತ್ತು. ಸೊ ಇನ್ನೂ ಮೇಲೋಗ್ತಾ ಇನ್ನೂ ಸಖತ್ತಾಗಿರುತ್ತೆ. ಸ್ವಲ್ಪ ದೂರನೂ ಬಂದಿಲ್ಲ ಇನ್ನು. ಎನರ್ಜಿ ಆಗಲೇ ಎಕ್ಸಾಸ್ಟ್ ಆಗಿದೆ. ನೋಡ್ತಾ ಇರ್ಬೋದು, ಫುಲ್ ಡೀಪ್ ಆಗಿದೆ. ನಮ್ಮ ಗಾಡಿ ಅಲ್ಲಿ ಪಾರ್ಕ್ ಮಾಡಿರೋದು. ಸೊ ಅಲ್ಲಿಂದ ಇಷ್ಟು ದೂರ ಬಂದಿದ್ದೀವಿ. ಆಲ್ರೆಡಿ ಸುಸ್ತಾಗ್ತಿದೆ. ಸೊ ಬನ್ನಿ ಮೇಲೆ ಹೋಗೋಣ. ಇನ್ನೂ ಮೇಲೆ ಹೋಗಿ ಹೇಗಿದೆ ಜಾಗ ಹೇಗಿದೆ ಅಂತ ನೋಡೋಣ. ನನಗಂತೂ ಗೊತ್ತಿಲ್ಲ ಯಾವ ಕಡೆ ಹೋಗೋದು ಅಂತ. ಯಾರಂದರೆ ಯಾರೂ ಇಲ್ಲ, ಫುಲ್ಲು ಖಾಲಿ. ನಾನು ಮೊದಲೇ ಹೇಳ್ದಾಗೆ ಈ ಜಾಗ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ. ಸೊ ಆದ್ದರಿಂದ ಇವತ್ತು ಬೇರೆ ಸೋಮವಾರ, ಅದರಿಂದ ಜನ ಮಾತ್ರ ಯಾರಂದರೆ ಯಾರೂ ಇರಲಿಲ್ಲ. ಸೊ ಈ ಬೆಟ್ಟ ಪೂರ್ತಿ ನಾನೊಬ್ಬನೇ ಇದ್ದೆ ಕ್ಯಾಬ್ಗೆ ಹೋಗೋವರೆಗೂ. ಕಾಮನ್ನಾಗೇನು ಎಲ್ಲರೂ ಹೋಗೋ ಜಾಗಕ್ಕೆ ಎಲ್ಲರೂ ಹೋಗ್ತಾರೆ. ಸೊ ಡಿಫ್ರೆಂಟಾಗಿ ಹೋಗೋಣ, ಅದನ್ನೆಲ್ಲ ಅಡ್ವೆಂಚರ್ ಜರ್ನಿ ಅನ್ನೋದು. ಸೊ ಸಿಂಗಲ್ಲೇ ಒಬ್ಬರೇ ಬೆಟ್ಟ ತುಂಬ, ಇಡೀ ಬೆಟ್ಟದಲ್ಲಿ ಒಬ್ಬರೇ ಹೋಗ್ತಾ ಇರೋದು. ರೂಟ್ ಅಂತ ಗೊತ್ತಿಲ್ಲ, ಯಾವ ಕಡೆ ಹೋಗೋದು ಅಂತ ಸುಮ್ಮನೆ ಹೋಗ್ತಾ ಇರೋದೆ. ಇಲ್ಲಿ ಯಾವ ಕಡೆ ಹೋಗೋದು? ಸೊ ಬನ್ನಿ ಆ ಕಡೆ ಹೋಗೋಣ, ನೋಡೋಣ ಆ ಕಡೆ ಹೋಗಿ. ಜಾಗ ಮಾತ್ರ ಫುಲ್ ಡೀಪ್ ಆಗಿದೆ. ಇಲ್ಲಿ ಯಾವ ಕಡೆ ಹೋಗೋಣ? ದಾರಿ ಕೂಡ ಕಾಣಿಸ್ತಲ್ಲ. ಇದಕ್ಕೂ ಮುಂಚೆ ನಡ್ಕೊಂಡು ಹೋಗಿರೋದು. ಸೊ ಬನ್ನಿ, ಅದೇನು ಹೇಳ್ತಾರೋ ಆನೆ ನಡೆದಿದ್ದೆ ದಾರಿ ಅಂತ. ಸುಮ್ಮನೆ ಹಾಗೆ ನಾವು ನಡ್ಕೊಂಡು ಹೋಗ್ತಾರೆ. ನನಗಂತೂ ಒಂಚೂರು ಗೊತ್ತಿಲ್ಲ ಜಾಗದ ಬಗ್ಗೆ. ಯಾವ ಕಡೆ ಬರೋದು? ನನಗೆ ಕರೆಕ್ಟಾಗಿ ಹೀಗೆ ಹೋಗಬೇಕು ಅಂತ ದಾರಿ ಅಂತೂ ಗೊತ್ತಿರಲಿಲ್ಲ. ನನಗೆ ಯಾವ ಕಡೆ ಕಾಣಿಸುತ್ತೆ ಆ ಕಡೆ ಹೋಗ್ತಾನೇ ಇದ್ದೆ. ಸೊ ಜರ್ನಿ ಮಾತ್ರ ನಮ್ಮ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಖತ್ತಾಗಿತ್ತು. ಸೊ ನೀವೇ ನೋಡಿ. ಯಾವ ರೂಟು, ಯಾವ ಜಾಗದಾಗ ಬರ್ತಾಯಿದ್ದೀವಿ ಏನೂ ಗೊತ್ತಾಗ್ತಿಲ್ಲ. ನಾನು ಸರಿಯಾದ ದಾರಿಲಿ ಹೋಗ್ತಿದ್ದೀನ ಅಥವಾ ನಾನು ಹೋಗ್ತಿರೋ ದಾರಿನೇ ತಪ್ಪ ಏನೂ ಗೊತ್ತಿರಲಿಲ್ಲ. ಸೊ ಹಾಗೆ ಸ್ವಲ್ಪ ಮುಂದೆ ಹೋದ್ಮೇಲೆ ನಮಗೆ ಕೊನೆಗೂ ಕಾಲ್ದಾರಿ ಸಿಕ್ತು. ಫುಲ್ಲು ಸೈಲೆಂಟು. ಪ್ರಾಣಿಗಳಿದೆಯಾ ಏನು ಗೊತ್ತಿಲ್ಲ. ಚಿರತೆ ಗಿರ್ತೆ ಇದ್ದರೆ ಅದು ಊಟ ಆಗೋದಂತ ಗ್ಯಾರಂಟಿ. ಬಿಸಿಲು ಬರೋಕ್ಕೆ ಮುಂಚೆ ಹೋಗ್ಬಿಡ್ಬೇಕು. ಬಿಸಿಲು ಬಂದರೆ ಇನ್ನೂ ಎನರ್ಜಿ ಲಾಸ್ ಆಗುತ್ತೆ. ಸೊ ನಿಮಗೂ ಏನಾದರೂ ಬೆಂಗಳೂರು ಲೈಫ್ ಬೋರಾಗಿ ಕೆಲಸ ಮಾಡಿ ಬೋರಾಗಿದ್ದರೆ
ಒಂದು ದಿನ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಇಲ್ಲಿಗೆ ಬರ್ಬೋದು. ಜಸ್ಟ್ ಒಂದು 30 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಬೆಂಗಳೂರಿಂದ. ಜಾಸ್ತಿ ಅಡ್ವೆಂಚರ್ಸ್ ಬೇಡ ಅಂದರೆ ನೀವು ರಾಮದೇವ್ರ ಬೆಟ್ಟಕ್ಕೆ ಹೋಗ್ಬೋದು. ಅಡ್ವೆಂಚರಸ್ ಆಗಿರಬೇಕು ಅಂತ ಹೇಳಿದರೆ ಇಲ್ಲಿ ಕೂಡ ಬರ್ಬೋದು. ನೋಡ್ಬೋದು ಇಲ್ಲಿಂದ ವ್ಯೂ. ಆಲ್ರೆಡಿ ಬಿಸಿಲು ಇರ್ತಿದೆ. ಫುಲ್ ಬಿಸಿಲು ಬರೋ ಮುಂಚೆ ಮೇಲೆ ಹೋಗೋಣ ಬನ್ನಿ. ಸೊ ನೋಡ್ಬೋದು ಇಲ್ಲಿನ ವ್ಯೂ. ವ್ಯೂ ಮಾತ್ರ ಮಸ್ತಾಗಿದೆ ಇಲ್ಲಿಂದ. ಸೊ ಬನ್ನಿ ಹಾಗೆ ಹೋಗೋಣ. ಸೊ ಮೋಡಗಳಿದೆ ಸ್ವಲ್ಪ, ಅದರಿಂದ ಬಚಾವು. ಬಿಸಿಲು ಸ್ಟಾರ್ಟ್ ಆದರೆ ಅಷ್ಟೇ. ಇಡೀ ರಾಮನಗರನೇ ಇಲ್ಲಿಂದ ಕಾಣಿಸುತ್ತೆ. ಸೊ ಬನ್ನಿ ಫುಲ್ ಟಾಪಲ್ಲಿ ಹೋಗಿ ಹೇಗೆ ಕಾಣಿಸುತ್ತೆ ನೋಡೋಣ. ಸೊ ಇದೇ ಥರ ಇನ್ನೂ ಒಳ್ಳೊಳ್ಳೆ ಟ್ರೆಕ್ಕಿಂಗ್ ಪಾಯಿಂಟ್ಸು, ನಿಮಗೆ ಒಳ್ಳೊಳ್ಳೆ ಜರ್ನಿಗಳನ್ನ, ಒಳ್ಳೊಳ್ಳೆ ಪ್ಲೇಸ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿಸಿ ಅವ್ರಿಗೂ. ಸೊ ಬರ್ತಾಯಿದ್ದೀವಿ, ಅರ್ಧ ಬಂದಿದ್ದೀವಿ, ಸ್ವಲ್ಪ ಇದೆ. ಫುಲ್ ಟಾಪಿಗೆ ಹೋದರೆ ಅಲ್ಲಿಂದ ವ್ಯೂ ಇರುತ್ತೆ. ಸೊ ಒಂದು ಮುಕ್ಕಾಲು ಭಾಗ ನಮ್ಮ ಟ್ರೆಕ್ಕಿಂಗ್ ಜರ್ನಿ ಆದಮೇಲೆ ಇಲ್ಲಿ ನಮಗೊಂದು ಫಸ್ಟು ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ಅದು ಮಾತ್ರ ಸಖತ್ತಾಗಿರುತ್ತೆ. ಸೊ ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸಿ. ಸೊ ಇನ್ನೂ ಇದೇ ರೀತಿ ನಿಮಗೆ ಜಾಗಗಳನ್ನ ತೋರಿಸ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.